Hello everyone, I am Santosh. Today we are going to discuss the next part of C programming, that is about binary operators. Already ನಾವು binary operators ನಲ್ಲಿ 3 binary operators ಬಗ್ಗೆ discuss ಮಾಡಿದ್ವಿ, and we have another binary operator that is called bitwise operators. Okay, ಹೆಸರಲ್ಲೇ ಗೊತ್ತಾಗುತ್ತೆ bitwise operator ಅಂದ್ರೆ ಬಿಟ್ಸ್ ಮೇಲೆ ಆಪರೇಟ್ ಮಾಡಬೇಕು. Okay, and all of you know that computer ನಲ್ಲಿ all the data will be stored in the form of bits. zeros ಮತ್ತು 1 ಫಾರ್ಮ್ ಅಲ್ಲಿನೇ ಕಂಪ್ಯೂಟರ್ ನಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಅವಾಗ ಬಿಟ್ಸ್ ಮೇಲೆ ಏನಾದರೂ ಆಪರೇಷನ್ ಮಾಡಬೇಕಂದ್ರೆ ವಿ ನೀಡ್ ಬಿಟ್ ವೈಸ್ ಆಪರೇಟರ್ಸ್. ಓಕೆ, ಅದ್ರ ಬಗ್ಗೆ ಸ್ಲೈಟ್ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. we we know that all the data items means all the data are stored in the computer in the computer's memory as bits, as set of bits, sequence of bits ನಲ್ಲಿನೇ ಡೇಟಾ ಸ್ಟೋರ್ ಆಗಿರುತ್ತೆ. ಲೈಕ್ zeros and ones, data will be in the form of zeros and ones. ಅವಾಗ we may need, there are several applications which need manipulation of the bits. ಅಂದ್ರೆ ಬಿಟ್ಸ್ ಮೇಲೆ ಆಪರೇಷನ್ ಮಾಡಕ್ಕೆ ನಮಗೆ ವಿ ನೀಡ್ ಬಿಟ್ ವೈಸ್ ಆಪರೇಟರ್ಸ್. ಒಂದೊಂದು ಅಪ್ಲಿಕೇಶನ್ ನಲ್ಲಿ ಬಿಟ್ ಮೇಲೆ ಆಪರೇಷನ್ ಮಾಡುವಂತ ಅಪ್ಲಿಕೇಶನ್ ಇರಬಹುದು, ಅವಾಗ ನಾವು ಬಿಟ್ ವೈಸ್ ಆಪರೇಟರ್ಸ್ ಯೂಸ್ ಮಾಡಬೇಕಾಗುತ್ತೆ. ದೇರ್ ಆರ್ several applications which need the manipulation of bits, ಅಂದ್ರೆ ಒಂದೊಂದು ಅಪ್ಲಿಕೇಶನ್ ನಲ್ಲಿ ಬಿಟ್ಸ್ ಮೇಲೆ ಆಪರೇಟ್ ಮಾಡಬೇಕಾಗುತ್ತೆ. ಮ್ಯಾನಿಪ್ಯುಲೇಷನ್ ಮೀನ್ಸ್ ಸಮ್ ಕ್ಯಾಲ್ಕುಲೇಷನ್ ಅಂತ ತಿಳ್ಕೊಳ್ಳಿ, ಅಥವಾ ಅದರ ಮೇಲೆ ಆಪರೇಟ್ ಮಾಡೋದು ಅಂತ ತಿಳ್ಕೊಳ್ಳಿ. ಓಕೆ, ಬಟ್ ದಿ ಮ್ಯಾನಿಪ್ಯುಲೇಷನ್ ಆಫ್ ಬಿಟ್ಸ್ ವಿಲ್ ಬಿ ಡನ್ ಇನ್ ಮಷಿನ್ ಲ್ಯಾಂಗ್ವೇಜ್ ನಲ್ಲಿನೇ ನಾವು ಮಾಡಬೇಕು. zeros and 1 ಫಾರ್ಮ್ ಅಲ್ಲಿನೇ ನಾವು ಬಿಟ್ಸ್ ಮೇಲೆ ವರ್ಕ್ ಮಾಡಬೇಕು. ವಿ ಕ್ಯಾನಾಟ್ ಯೂಸ್ ದ ಡೈರೆಕ್ಟ್ ನಂಬರ್ಸ್, ಇಂಟೀಜರ್ಸ್, ಇಂಥ ನಂಬರ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಕಂಪ್ಯೂಟರ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ಹಾಗಿದ್ರೆ ಬಿಟ್ ವೈಸ್ ಆಪರೇಟರ್ಸ್ ಯೂಸ್ ಮಾಡಿನೇ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಸೊ ಟು ಪರ್ಫಾರ್ಮ್ ಬಿಟ್ವೈಸ್ ಆಪರೇಷನ್ಸ್ ಅಂದ್ರೆ ಬಿಟ್ಸ್ ಮೇಲೆ ಆಪರೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ 6 bitwise operators. C provides 6 bitwise operators. C ನಲ್ಲಿ we have 6 bitwise operators. ಅವುಗಳನ್ನ ನಾವು ಯೂಸ್ ಮಾಡಿಕೊಂಡು ಬಿಟ್ಸ್ ಮೇಲೆ ವರ್ಕ್ ಮಾಡಬಹುದು, ಆಪರೇಟ್ ಮಾಡಬಹುದು. ಬಟ್ ಅವು ಓನ್ಲಿ ಇಂಟೀಜರ್ ಮತ್ತು ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ ಮೇಲೆ ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅದಂದ್ರೆ ಏನು ಅಂತ ನಾವು ಎಕ್ಸಾಂಪಲ್ ಅಲ್ಲಿ ನೋಡೋಣ. ಓಕೆ, these means bitwise operators work with int and char type of data. ಫಾರ್ ಎಕ್ಸಾಂಪಲ್, ಒಂದು 5 ಅಂತ ಇಂಟೀಜರ್ ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ನಾವು ಏನ್ ಮಾಡಬೇಕು, ಬಿಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಹೌ ಟು ಕನ್ವರ್ಟ್ ಇಟ್ ಇನ್ ಟು ಬಿಟ್ಸ್? 0 and ಫಾರ್ಮ್ ಅಲ್ಲಿ ಇದನ್ನ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಬಿಟ್ ವ್ಯಾಲ್ಯೂ ಆಫ್ 5? 0 1 0 1. ಕರೆಕ್ಟ್. ಈ ತರ ನಾವು ಬಿಟ್ಸ್ಗೆ ಕನ್ವರ್ಟ್ ಮಾಡಿ ಅದರ ಮೇಲೆ ಆಪರೇಟ್ ಮಾಡಬೇಕು. ಓಕೆ, ಅದೇ ತರ ಇಫ್ ವಿ ಹ್ಯಾವ್ ಕ್ಯಾರೆಕ್ಟರ್ ಇತ್ತಂದ್ರೆ ಅದನ್ನ ಅಸ್ಕಿ ಕೋಡ್ಗೆ ಕನ್ವರ್ಟ್ ಮಾಡಿ ಅದನ್ನ 0 1ಗೆ ಕನ್ವರ್ಟ್ ಮಾಡಿ ಅದರ ಮೇಲೆ ನಾವು ಆಪರೇಷನ್ಸ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ಸಮ್ ಆಫ್ ದಿ ಬಿಟ್ವೈಸ್ ಆಪರೇಟರ್ಸ್ ಯಾವ್ಯಾವ ಇದೆ ಅಂತ ನೋಡೋಣ. ಓಕೆ, ಐ ವಿಲ್ ರೈಟ್ ದ ಆಪರೇಟರ್ ಫಸ್ಟ್ ಅಂಡ್ ದೆನ್ ಅದರ ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. ಆಮೇಲೆ ಸಿಂಬಾಲ್ ಯಾವ್ದು ಯೂಸ್ ಮಾಡ್ತೀವಿ. ಓಕೆ, ಸಿಂಬಾಲ್ ನೇಮ್. ಫಸ್ಟ್ ಆಪರೇಟರ್ ವಿ ಹ್ಯಾವ್ bitwise
ಆ್ಯಂಡ್ ಆಪರೇಟರ್, ಅದನ್ನ ಸಿಂಗಲ್ ಆ್ಯಂಡ್ ಇಂದ ಇಂಡಿಕೇಟ್ ಮಾಡ್ತೀವಿ. ಬಿಟ್ವೈಸ್ ಆ್ಯಂಡ್ ಅಂತ ಕರಿತೀವಿ. ಈ ಸಿಂಬಲ್ ನೇಮ್ ಏನು, ಆಂಪರ್ಸ್ಯಾಂಡ್. ಇದಕ್ಕೆ ನಾವು ಆಂಪರ್ಸ್ಯಾಂಡ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಬೈನರಿ ಆಪರೇಟರ್. ಬೈನರಿ ಅಂದ್ರೆ ಈ ಆ್ಯಂಡ್ ಆಪರೇಟರ್ ಎರಡು ಆಪರೆಂಡ್ ಮೇಲೆ ಆಕ್ಟ್ ಮಾಡುತ್ತೆ. ಇದಕ್ಕೋಸ್ಕರ ವಿ ನೀಡ್ ಟೂ ಆಪರೆಂಡ್ಸ್. ದೆನ್ ವಿ ಹ್ಯಾವ್ ಬಿಟ್ವೈಸ್ ಆರ್ ಆಪರೇಟರ್. ಬಿಟ್ವೈಸ್ ಆರ್ ಆಪರೇಟರ್, ಈ ಆಪರೇಟರ್ಗೆ ಏನಂತ ಕರೀತಾರೆ, ಪೈಪ್ಲೈನ್ ಅಂತ ಕರೀತಾರೆ. ಅಂಡ್ ಆಲ್ರೆಡಿ ಯು ಹ್ಯಾವ್ ಸೀನ್ ಡಬಲ್ ಪೈಪ್ಲೈನ್ ಸಿಂಬಲ್ ಇನ್ ಲಾಜಿಕಲ್ ಆರ್. ಅಲ್ಲಿ ನಾವು ಡಬಲ್ ಪೈಪ್ಲೈನ್ ಯೂಸ್ ಮಾಡ್ತೀವಿ. ಇಟ್ ಈಸ್ ವಾಟ್, ಜಸ್ಟ್ ಪೈಪ್ಲೈನ್ ಆಪರೇಟರ್. ಅಂಡ್ ದೇರ್ ಇಸ್ ಅನದರ್ ಆಪರೇಟರ್ ಕಾಲ್ಡ್ ಕ್ಯಾರೆಟ್ ಸಿಂಬಲ್. ಇದಕ್ಕೆ ನಾವು ಕ್ಯಾರೆಟ್ ಅಂತ ಕರಿತೀವಿ. ಇದು ಯಾವ ಟೈಪ್ ಆಫ್, ಇದ್ರ ಮೀನಿಂಗ್ ಏನಂದ್ರೆ ಎಕ್ಸ್ಕ್ಲೂಸಿವ್ ಆರ್ ಅಂತ ಕರಿತೀವಿ. ಎಕ್ಸ್ಕ್ಲೂಸಿವ್ ಆರ್ ಆಪರೇಷನ್ ಮಾಡ್ಬೇಕಂದ್ರೆ ನಾವು ಏನ್ ಯೂಸ್ ಮಾಡಬೇಕು, ಕ್ಯಾರೆಟ್ ಸಿಂಬಲ್ ಯೂಸ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಕ್ಯಾರೆಟ್. ಓಕೆ, ದೆನ್ ವಿ ಹ್ಯಾವ್ ಟಿಲ್ಡ್ ಸಿಂಬಲ್. ಈ ಸಿಂಬಲ್ ನಿಮಗೆ ಟಿಲ್ಡ್ ಅಂತೀವಿ. ಇದಂದ್ರೆ ಏನು, ಒನ್ಸ್ ಕಾಂಪ್ಲಿಮೆಂಟೇಶನ್ ಅಥವಾ ಬಿಟ್ವೈಸ್ ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಬಿಟ್ವೈಸ್ ಕಾಂಪ್ಲಿಮೆಂಟ್, ಆಲ್ರೆಡಿ ಯು ಹ್ಯಾವ್ ಸೀನ್ ವೇರ್ ದಿಸ್ ಕಮ್ಸ್. ಬಿಟ್ವೈಸ್ ಕಾಂಪ್ಲಿಮೆಂಟೇಶನ್ ಅಂತ ನೀವು ಕೇಳಿದಿರಿ ಎಲ್ಲಿ, ಯೂನರಿ ಆಪರೇಟರ್ ನಲ್ಲಿ ಎಕ್ಸಾಂಪಲ್ ಕೊಡುವಾಗ ನಾವು ಬಿಟ್ವೈಸ್ ಕಾಂಪ್ಲಿಮೆಂಟೇಶನ್ ಅಂತ ಹೇಳಿದ್ವಿ. ಇವೆಲ್ಲ ಅದರ್ ಆಪರೇಟರ್ಸ್, ಇಲ್ಲಿ ಆರ್ ಆಪರೇಟರ್ ನಲ್ಲಿ 5 ಆಪರೇಟರ್ ಬೈನರಿ ಆಪರೇಟರ್ಸ್ ಆಗ್ತವೆ. ಬಟ್ ಓನ್ಲಿ ದ ಟಿಲ್ಡ್ ಸಿಂಬಲ್ ಆರ್ ಒನ್ಸ್ ಕಾಂಪ್ಲಿಮೆಂಟ್ ಆರ್ ಬಿಟ್ವೈಸ್ ಕಾಂಪ್ಲಿಮೆಂಟೇಶನ್ ಇಸ್ ಒನ್ಸ್ ಯೂನರಿ ಆಪರೇಟರ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಹೆಸರೇನು, ಟಿಲ್ಡ್ ಅಂತ ಕರೀತಾರೆ. ಸಿಂಬಲ್ ನೇಮ್ ಇಸ್ ಟಿಲ್ಡ್. ದೆನ್ ವಿ ಹ್ಯಾವ್ ಡಬಲ್ ಲೆಸ್ ದೆನ್ ಸಿಂಬಲ್. ಇದಕ್ಕೆ ಏನಂತ ಕರೀತಾರೆ, ಲೆಫ್ಟ್ ಶಿಫ್ಟ್ ಆಪರೇಟರ್. ಅಂದ್ರೆ ಬಿಟ್ಸ್ ಗಳನ್ನ ಶಿಫ್ಟ್ ಮಾಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈ ಸಿಂಬಲ್ ಏನಿದು, ಡಬಲ್ ಲೆಸ್ ದೆನ್, ಕಂಟಿನ್ಯೂಸ್ ಆಗಿ ನಾವು ಬರಿಬೇಕು. ದೆನ್ ವಿ ಹ್ಯಾವ್ ಡಬಲ್ ಗ್ರೇಟರ್ ದೆನ್. ಡಬಲ್ ಗ್ರೇಟರ್ ದೆನ್ ಇದಕ್ಕೆ ಏನಂತಾರೆ, ರೈಟ್ ಶಿಫ್ಟ್ ಆಪರೇಟರ್ ಅಂತ ಕರೀತಾರೆ. ಇದೇನಿದು, ಡಬಲ್ ಗ್ರೇಟರ್ ದ್ಯಾನ್. ಅಂಡ್ ಇವೆಲ್ಲ ಆಪರೇಟರ್ಸ್ ಎಕ್ಸೆಪ್ಟ್ ಬಿಟ್ವೈಸ್ ಕಾಂಪ್ಲಿಮೆಂಟೇಶನ್, 5 ಆಪರೇಟರ್ಗಳು ಬೈನರಿ ಆಪರೇಟರ್ಸ್ ಆಗಿರ್ತವೆ. ಓನ್ಲಿ ದ ಬಿಟ್ವೈಸ್ ಕಾಂಪ್ಲಿಮೆಂಟೇಶನ್ ಆಪರೇಟರ್ ಇಸ್ ಯೂನರಿ ಆಪರೇಟರ್. ಓಕೆ, ಆಪರೇಟರ್ ಅಂದ್ರೆ ಏನು, ಅದರ ಸಿಂಬಲ್ ಅಂತ ನಾವು ಇವಾಗ ನೋಡಿದ್ವಿ. ಅಂಡ್ ಯೂಶುವಲಿ ದೀಸ್ ಆಪರೇಟರ್ಸ್, ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಸಿಸ್ಟಮ್ ಪ್ರೋಗ್ರಾಮಿಂಗ್ ಟಾಸ್ಕ್ ನಲ್ಲಿ, ಕ್ರಿಪ್ಟೋಗ್ರಫಿನಲ್ಲಿ ಮತ್ತೆ ಡೇಟಾ ಕಾಂಪ್ರೆಷನ್ ನಲ್ಲಿ ಬಿಟ್ವೈಸ್ ಆಪರೇಷನ್ ನಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ವಿ ನೀಡ್ ಬಿಟ್ವೈಸ್ ಆಪರೇಟರ್ಸ್. ವೇರ್ ದೇ ಆರ್ ಯೂಸ್ಡ್ ಇನ್ ದ ಟಾಸ್ಕ್ಸ್ ರಿಲೇಟೆಡ್ ಟು ಸಿಸ್ಟಮ್ ಪ್ರೋಗ್ರಾಮಿಂಗ್. ಮೀನ್ಸ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಸ್ಟಮ್ ಪ್ರೋಗ್ರಾಮಿಂಗ್ ಮಾಡ್ಬೇಕಂದ್ರೆ ವಿ ನೀಡ್ bitwise operators. Then we can use them in cryptography. cryptography ನಲ್ಲಿ ಕೂಡ bitwise operators ಗಳನ್ನ ಯೂಸ್ ಮಾಡ್ತಾರೆ. ದೆನ್ ಡೇಟಾ ಕಾಂಪ್ರೆಷನ್ ನಲ್ಲಿ ಯೂಸ್ ಮಾಡ್ಕೋತಾರೆ. ಓಕೆ, ಹಾಗಿದ್ರೆ ಒಂದೊಂದು ಆಪರೇಟರ್ ಅವು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಅಂಡ್ ಯು ಶುಡ್ ನೋಟ್ ದಟ್ this is the only operator. ಇದು ಯೂನರಿ ಆಪರೇಟರ್. ಅಂಡ್ ಬೇರೆದೆಲ್ಲ ಏನು ಬೈನರಿ ಆಪರೇಟರ್ ಆಗಿರ್ತವೆ. ಬಿಕಾಸ್ ವಿ ಹ್ಯಾವ್, ಯು ಕ್ಯಾನ್ ಸಿ ದಟ್ ಯೂನರಿ ಆಪರೇಟರ್ ನಾವು ಹೇಳುವಾಗ ಇದ್ರದ್ದೊಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ವಿ ಆಲ್ರೆಡಿ. ಬಟ್ ಇಟ್ ಕಮ್ಸ್ ಅಂಡರ್ ಬಿಟ್ವೈಸ್ ಆಪರೇಟರ್ಸ್, ಅದಕ್ಕೆ ಅವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, and unary operator ಅಂದ್ರೆ ಏನು, it works on only single operand, but all 5 works on operate on 2 operands. Got it? If you have any doubts you can comment. ನಾವೇನ್ ಮಾಡೋಣ, ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಪ್ರತಿಯೊಂದು ಬಿಟ್ವೈಸ್ ಆಪರೇಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು.